ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾವೀಗ ಸುತ್ತ ಜಾತ್ರೆಯಲ್ಲಿ ಈ ಒಂದು ಅಂಗರಚನಾ ವಿಭಾಗದಲ್ಲಿ ಬಂದಿದ್ದ ಬಗ್ಗೆ ಮತ್ತಷ್ಟು ಮಾಹಿತಿ ಮೇಡಮ್ ನಮಸ್ತೆ. ನಮ್ಮ ಒಂದು ವೀಕ್ಷಕರಿಗೆ ನಾನು ಡಾಕ್ಟರ್ ದೀಪಾ ಭಟ್ ಅಂತ. ನಾನು ಅಂಗರಚನಾ ವಿಭಾಗದ ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ವರ್ಷದ ಸುತ್ತೂರು ಜಾತ್ರೆಯಲ್ಲಿ ನಾವು ಮೂತ್ರಪಿಂಡ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯದ ವಿವರವನ್ನು ಮತ್ತು ಅವೇರ್ನೆಸ್ ಅನ್ನು ಜನರಿಗೋಸ್ಕರ ಈ ಥೀಮ್ ಆಗಿ ಈ ವರ್ಷ ಉಪಯೋಗಿಸ್ತಾ ಇದ್ದೀವಿ. ಓಕೆ ಮೇಡಮ್, ಇದೆಲ್ಲ ಏನು ಮೇಡಮ್ ಇದು ನಮ್ಗೆ ನಮ್ಮ JSS ದೇಹದಾನ ಸಂಸ್ಥೆ ಅಂತ ಇದೆ. ನಮ್ಮ ಈ JSS ಗೆ ಸಂಬಂಧಪಟ್ಟ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ವಾಲಂಟರಿ ಬಾಡಿ ಡೊನೇಷನ್ ಅಂತ ಇದೆ. ಅಂದ್ರೆ ದಾನಿಗಳು ಬಂದು ನಮ್ಗೆ ರಿಜಿಸ್ಟರ್ ಮಾಡ್ತಾರೆ. ನಾನು ನನ್ನ ಸಾವಿನ ನಂತರ ಈ ಸಂಶೋಧನೆಗೆ ಮತ್ತೆ ವಿದ್ಯಾಭ್ಯಾಸಕ್ಕೋಸ್ಕರ ದೇಹಗಳನ್ನ ದಾನ ಮಾಡ್ತೀವಿ ಅಂತ ಬಂದು ರಿಜಿಸ್ಟರ್ ಮಾಡಿ ಹೋಗ್ಬೋದು. ಅದನ್ನ ನಮ್ಮ ಈ ಅಂಗರಚನಾ ಶಾಸ್ತ್ರ ವಿಭಾಗದಲ್ಲಿ ಹಾಗೂ ಆಸ್ಪತ್ರೆಯಲ್ಲಿ ಇದರ ಫಾರ್ಮ್ಗಳು ದೊರಕುತ್ತೆ. ಆ ರೀತಿ ನಮ್ಮಲ್ಲಿ ಈಗ 4,000ಕ್ಕೂ ಹೆಚ್ಚು ದಾನಿಗಳು ಬಂದು ರಿಜಿಸ್ಟರ್ ಮಾಡಿ ಹೋಗಿದ್ದಾರೆ. 400ಕ್ಕೂ ಹೆಚ್ಚು ಜನ ದೇಹ ದಾನ ಮಾಡ್ತಾರೆ. ಇದನ್ನು ಕಲಿಯುವಿಕೆಗೆ ಮತ್ತೆ ಸಂಶೋಧನೆಗೆ ಉಪಯೋಗಿಸ್ತಾ ಇದ್ದೀವಿ. ಜನರಿಗೆ ತಮ್ಮ ದೇಹದ ಬಗ್ಗೆ ಜ್ಞಾನ ಮತ್ತೆ ಅರಿವು ಮೂಡಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬ ಜನರಿಗೂ ನಮ್ಮ ಕಿಡ್ನಿ ಎಲ್ಲಿದ್ಯಪ್ಪ ಗೊತ್ತಿಲ್ಲ, ಎಲ್ಲೋ ಇದೆ. ಆದ್ರೆ ಕಿಡ್ನಿ ನೋವು ಬರುತ್ತೆ, ಕಲ್ಲಿನ ನೋವು ಬರುತ್ತೆ, ನಮ್ಮ ಈಗ ಈ ಒಂದು ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಆ ರೀತಿ ಇದ್ದಾಗ ಈ ಮೂತ್ರಪಿಂಡಗಳು ಈಗ ನೀವೇ ನೋಡಿರ್ತೀರಾ, ಎಷ್ಟೋ ವರ್ಷಗಳ ಹಿಂದೆ ಈ ಕಿಡ್ನಿ ಕಳ್ಳತನ ಆಗೋದು ಅಂತ ಇತ್ತು. ಎಲ್ಲರಿಗೂ ಹೇಗ್ ಗೊತ್ತಾಗ್ತಿತ್ತು? ಹಿಂದೆ ಬೆನ್ನಲ್ಲಿ ಒಂದು ಸ್ಟಾರ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಏನಕ್ಕಪ್ಪ ಅಂತಂದ್ರೆ ಯಾರೇ ಆದ್ರೂ ಕಿಡ್ನಿಯ ಸರ್ಜರಿ ಮಾಡ್ಬೇಕು ಅಂದ್ರೆ ಕಿಡ್ನಿ ಅನ್ನೋದು ಬಹಳ ಪ್ರಮುಖವಾದ ಅಂಗ. ಅದಕ್ಕೆ ನಮ್ಮ ಪ್ರಕೃತಿ ಏನ್ ಮಾಡಿದೆ ಅಂತಂದ್ರೆ ಬಹಳಷ್ಟು ಕವಚಗಳಿಂದ ಕಾಪಾಡ್ಕೊಂಡು ಬೆನ್ನಿನ ಜಾಗದಲ್ಲಿ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಂಪು ನಾವು ಪಿನ್ ಹಾಕಿದೀವಲ್ಲ, ಅದು ನಮ್ಮ ಮೂತ್ರಪಿಂಡ. ಇದು ಬಲಗಡೆ ಮತ್ತೆ ಎಡಗಡೆ ನಮ್ಮ ಈ ಬೆನ್ನು ಹುರಿಯ ಎರಡೂ ಕಡೆ ಇದೆ. ಸೊ ಇದಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚರ್ಮದ ಹಲವಾರು ಪದರಗಳಿಂದ ಒಳಗಡೆ ಹೋಗ್ಬಿಟ್ಟು ಮತ್ತೆ ಈ ಮೂತ್ರಪಿಂಡದ ಸುತ್ತ ಕೂಡ ಬಹಳಷ್ಟು ಕವಚಗಳಿದಾವೆ. ಹಾಗಾಗಿ ನಮ್ಮ ಮೂತ್ರಪಿಂಡಗಳು ಬಹಳಷ್ಟು ದೇಹವೇ ಅದನ್ನ ಕಾಪಾಡುತ್ತೆ. ಯಾವ ರೀತಿ ಆಪರೇಷನ್ಗೆ ಈ ಶಸ್ತ್ರಚಿಕಿತ್ಸಾ ತಜ್ಞರು ಹೋಗ್ತಾರೆ ಅನ್ನೋದು ಜನರಿಗೆ ಅರಿವಾಗ್ಬೇಕು ಅಂತ ಈ ಒಂದು ನಾವು ಶರೀರದ ಮೂಲಕ ಜನರಿಗೆ ತಿಳಿಪಡಿಸೋಕೋಸ್ಕರ ಇದೊಂದು ದೇಹ ದಾನಿಗಳ ಮೂಲಕ ನಾವು ಇದನ್ನ ಜನರಿಗೆ ಮುಟ್ಟುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದ.